ದೆಹಲಿ ಮಾದರಿಯಲ್ಲೇ ಕಾಶ್ಮೀರದಲ್ಲಿ ಮತ್ತೊಂದು ಸ್ಫೋಟ ಸಂಭವಿಸಿದೆ. ಜಮ್ಮು ಕಾಶ್ಮೀರದ ದಕ್ಷಿಣ ಶ್ರೀನಗರದಲ್ಲಿ ನಡೆದಂತಹ ಭಾರೀ ಸ್ಫೋಟ ಅದು. ಪೊಲೀಸರು ಸೇರಿ 7 ಮಂದಿ ಮೃತಪಟ್ಟಿದ್ದಾರೆ, 27 ಮಂದಿಗೆ ಗಾಯ ಆಗಿದೆ. ನೌಗಾಂ ಪೊಲೀಸ್ ಠಾಣೆಯ ಹೊರಗಡೆ ಈ ಪ್ರಬಲ ಸ್ಫೋಟ ಸಂಭವಿಸಿದೆ. ಗಾಯಾಳು ಸಿಬ್ಬಂದಿ ಶ್ರೀನಗರ ಜಿಎಂಸಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಭಾರಿ ಪ್ರಮಾಣದ ಬೆಂಕಿ ಸ್ಫೋಟದ ಬಳಿಕ ಕಾಣಿಸಿಕೊಂಡು ದೃಶ್ಯಗಳು ನೋಡ್ತಾ ಇದ್ದೀವಿ. ದೆಹಲಿಯಲ್ಲಿ ಏನು ಸಂಭವಿಸ್ತಲ್ಲ ಕೆಂಪುಕೋಟೆ ಬಳಿಯಲ್ಲಿ, ಅದೇ ರೀತಿಯಲ್ಲೇ ಇಲ್ಲೂ ಕೂಡ ಸ್ಫೋಟ ಆಗಿದೆ. ಆದ್ರೆ ಉಗ್ರರ ಜಾಡು ಪತ್ತೆ ಹಚ್ಚದಂತಹ ಈ ಠಾಣೆ ಬಳಿಯೇ ಆದಂತಹ ಸ್ಫೋಟ ಇದು. ನಿಗೂಢವಾಗಿ ಸ್ಫೋಟ ಆಗಿದೆ. ವಾಹನಗಳು ಹೊತ್ತಿ ಉರಿದವು. ಪರಿಶೀಲನೆಯನ್ನ ನಡೆಸಲಾಗ್ತಾ ಇತ್ತು. ಆ ಸ್ಫೋಟಕಗಳನ್ನೆಲ್ಲ ಪತ್ತೆ ಹಚ್ಚಲಾಗಿತ್ತು, ಅದರ ಪರಿಶೀಲನೆ ಆಗ್ತಾ ಇತ್ತು ಅನ್ನುವಂತಹ ಮಾಹಿತಿ ಇದೆ. ಆದರೆ ಈ ಸ್ಫೋಟ 7 ಮಂದಿಯ ಜೀವ ಬಲಿ ಪಡೆದಿದೆ. ಕಿಟಕಿ ಬಾಗಿಲುಗಳಿಗೆ ಅಪ್ಪಳಿಸಿತು. ಸಿಸಿಟಿವಿಯ ದೃಶ್ಯ ನೋಡ್ತಾ ಇದ್ದೀವಿ ನೋಡಿ. ಆ ಕಿಟಕಿ ಬಾಗಿಲಿಗೆ ಅಪ್ಪಳಿಸಿರೋದನ್ನು ಗಮನಿಸ್ತಾ ಇದ್ದೀವಿ. ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಸ್ಫೋಟ ಆಗಿದೆ ಅನ್ನೋದಕ್ಕೆ ಸಾಕ್ಷಿ ಈ ದೃಶ್ಯಗಳು. ಜೊತೆಗೆ 7 ಜೀವ ಬಲಿಯಾಗಿದೆ. ದೆಹಲಿ ಮಾದರಿಯಲ್ಲೇ ಆದಂತಹ ಸ್ಫೋಟ ಇದು. ಎಫ್ಎಸ್ಎಲ್ ತಂಡವು ಕೂಡ ಸ್ಥಳದಲ್ಲೇ ಇತ್ತು ಅನ್ನುವಂತಹ ಮಾಹಿತಿ ಇದೆ. ಆ ಸಂದರ್ಭದಲ್ಲೇ ಸ್ಫೋಟ ಆಗಿದೆ. ಪೊಲೀಸರು ಸೇರಿದಂತೆ 7 ಮಂದಿ ಬಲಿಯಾಗಿದ್ದಾರೆ. ಈ ಉಗ್ರ ವೈದ್ಯರ ಜಾಡು ಪತ್ತೆ ಹಚ್ಚಿರುವಂತಹ ಪೊಲೀಸರೇ ಈ ನೌಗಾಂ ಠಾಣೆಯ ಪೊಲೀಸರು. ಆದ್ರೆ ಅದೇ ಠಾಣೆ ಬಳಿ ಈಗ ಸ್ಫೋಟ ಆಗಿದೆ. ಜೈಷ್ ಎ ಮೊಹಮ್ಮದ್ ಪೋಸ್ಟರ್ ಅನ್ನ ಪತ್ತೆ ಹಚ್ತಾರೆ ಪೊಲೀಸರು. ಅದೇ ಮೊದಲ ಕ್ಲೂ. ಆ ಪೋಸ್ಟರ್ ಮೂಲಕವೇ ಹಲವರನ್ನ ವಶಕ್ಕೆ ಪಡೆಯಲಾಗುತ್ತೆ. ಇಲ್ಲಿಂದಲೇ ಉಗ್ರ ವೈದ್ಯರ ಜಾಲದ ತನಿಖೆ ಮೊದಲು ಆರಂಭ ಆದದ್ದು. ನೌಗಾಂ ಪೊಲೀಸ್ ಠಾಣೆಯಲ್ಲೇ ಮೊದಲ ಕೇಸ್ ದಾಖಲಾದದ್ದು. ಆ ನಂತರವೇ ಫರೀದಾಬಾದ್ನಲ್ಲಿ 2900 ಕೆಜಿಗೂ ಅಧಿಕ ಸ್ಫೋಟಕಗಳು ಪತ್ತೆಯಾದದ್ದು. ಹಲವು ವೈದ್ಯರು ಸೆರೆ ಸಿಕ್ಕಿದ್ರು. ಹಾಗಾಗಿ ದೇಶಾದ್ಯಂತ ಸಂಭವಿಸಬಹುದಾಗಿದ್ದಂತಹ ಬಹುದೊಡ್ಡ ಅನಾಹುತವನ್ನ ತಪ್ಪಿಸೋದಕ್ಕೆ ಸಾಧ್ಯ ಆದದ್ದು. ಆದರೆ ಅಂತಹ ನೌಗಾಂ ಠಾಣೆ ಬಳಿಯೇ ಸ್ಫೋಟ ಆಗಿರೋದು. ಈ ನಿಗೂಢ ಸ್ಫೋಟಕ್ಕೇನ್ ಕಾರಣ? ಈ ಬಗ್ಗೆ ತನಿಖೆಯಾಗಬೇಕಾಗಿದೆ. ಪೊಲೀಸ್ ಠಾಣೆಯ ಹೊರಗಡೆ ನಡೆದಂತಹ ಪ್ರಬಲ ಸ್ಫೋಟ ನೋಡ್ತಾ ಇದ್ದೀವಿ. ಆ ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂತಂದ್ರೆ ಆ ಠಾಣೆಯ ಕಿಟಕಿ ಬಾಗಿಲುಗಳಿಗೂ ಬಂದು ಅಪ್ಪಳಿಸಿದೆ. ಬಹಳ ದೂರದಲ್ಲಿದೆ, ಆದ್ರೂ ದೊಡ್ಡ ಪ್ರಮಾಣದ ಬೆಂಕಿ ಕಾಣಿಸ್ಕೊಳ್ತು. ಅಷ್ಟೇ ಅಲ್ಲ, ಈ ಸ್ಫೋಟ ಪೊಲೀಸರು ಸೇರಿದಂತೆ 7 ಮಂದಿಯ ಜೀವ ತೆಗೆದಿದೆ. 27 ಮಂದಿ ಗಾಯ ಆಗಿದೆ. ಸ್ಫೋಟಕದ ಮಾದರಿಯ ಪರಿಶೀಲನೆ ಸಂದರ್ಭದಲ್ಲಿ ಆದಂತಹ ಸ್ಫೋಟ ಇದು ಅನ್ನೋದು ಗೊತ್ತಾಗ್ತಾ ಇದೆ. ನೌಗಾಂ ಠಾಣೆ ಬಳಿ ಅಮೋನಿಯಂ ನೈಟ್ರೇಟ್ ಸ್ಫೋಟ ಆಗಿರೋ ಶಂಕೆ. ಪೊಲೀಸರು ಸೀಸ್ ಮಾಡಿದ್ರು ಅಮೋನಿಯಂ ನೈಟ್ರೇಟ್ ಅನ್ನ. ಈ ಉಗ್ರರಿಂದ ಅಮೋನಿಯಂ ನೈಟ್ರೇಟ್ ದಾಸ್ತಾನನ್ನ ಸೀಸ್ ಮಾಡಿದ್ರು. ಆ ತಂದಿದ್ದನ್ನ ಆ ದಾಸ್ತಾನನ್ನ ನೌಗಾಂ ಪೊಲೀಸ್ ಠಾಣೆಯಲ್ಲಿ ಇಡಲಾಗಿತ್ತು. ಸುಮಾರು 350 ಕೆಜಿಗೂ ಅಧಿಕ ಅಮೋನಿಯಂ ನೈಟ್ರೇಟ್ ಶೇಖರಣೆಯಾಗಿತ್ತು. ಹಾಗಿದ್ರೆ ಸ್ಯಾಂಪಲ್ ಸಂಗ್ರಹದ ವೇಳೆ ಸ್ಫೋಟ ಆಗ್ಬಿಡ್ತಾ? ಮುನ್ನೆಚ್ಚರಿಕೆಯನ್ನು ವಹಿಸಲಿಲ್ವಾ? ಪರಿಶೀಲನೆ ವೇಳೆಯೇ ಅಮೋನಿಯಂ ನೈಟ್ರೇಟ್ ಸ್ಫೋಟಗೊಂಡಂತಹ ಅನುಮಾನ ವ್ಯಕ್ತ ಆಗ್ತಾ ಇದೆ. ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂತಂದ್ರೆ 7 ಮಂದಿಯ ಜೀವ ತೆಗೆದಿದೆ. ಸೀಸ್ ಆಗಿದ್ದಂತಹ ಅಮೋನಿಯಂ ನೈಟ್ರೇಟ್ ಅನ್ನ ದಾಸ್ತಾನು ಮಾಡಲಾಗಿತ್ತು. ಅದನ್ನ ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ ಈ ಸ್ಫೋಟ ಆಯ್ತಾ? ಸ್ಯಾಂಪಲ್ ಸಂಗ್ರಹದ ವೇಳೆ ಸ್ಫೋಟ ಆಯ್ತಾ? ಸಿಸಿಟಿವಿಯ ದೃಶ್ಯಾವಳಿಗಳನ್ನ ನೋಡ್ತಾ ಇದ್ದೀವಿ. ಠಾಣೆ ಬಳಿಯ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಗಮನಿಸ್ತಾ ಇದ್ದೀವಿ. ಎಷ್ಟು ದೊಡ್ಡ ಮಟ್ಟಿಗೆ ಅಲ್ಲಿ ಬೆಂಕಿ ಆವರಿಸ್ತು ನೋಡಿ. ಸ್ಫೋಟದ ತೀವ್ರತೆ ಎಷ್ಟಿತ್ತು ಅಂತಂದ್ರೆ ಠಾಣೆಯ ಕಿಟಕಿ ಬಾಗಿಲುಗಳಿಗೂ ಬಂದು ಅಪ್ಪಳಿಸಿದೆ. ಅಲ್ಲಿ ಸೀಸ್ ಮಾಡಿದಂತಹ ಅಮೋನಿಯಂ ನೈಟ್ರೇಟ್ ಅನ್ನ ಸಂಗ್ರಹಿಸಿಡಲಾಗಿತ್ತು.
ಅದರನ್ನ ಪರಿಶೀಲನೆ ಮಾಡೋ ಸಂದರ್ಭದಲ್ಲಿ, ಸ್ಯಾಂಪಲ್ ಸಂಗ್ರಹದ ಸಂದರ್ಭದಲ್ಲಿ ಈ ಸ್ಫೋಟ ಆಗಿದೆ ಅನ್ನುವಂತಹ ಅನುಮಾನ ಇದೆ. ಎಲ್ಲೋ ಮುನ್ನೆಚ್ಚರಿಕೆ ವಹಿಸೋದ್ರಲ್ಲಿಡೋದ್ರಾ ಅಥವಾ ಇನ್ನೇನಾದ್ರೂ ಅನಾಹುತ ಸಂಭವಿಸಿದ ಅನುಮಾನ ಇದೆ. 7 ಮಂದಿ ಮೃತಪಟ್ಟಿದ್ದಾರೆ, ಪೊಲೀಸರು ಸೇರಿದಂತೆ. ಭಾರೀ ಪ್ರಮಾಣದ ಬೆಂಕಿ, ವಾಹನಗಳ ಸುಟ್ಟು ಕರಕಲಾಗಿದ್ದನ್ನು ನೋಡ್ತಾ ಇದ್ದೀವಿ. ಕೆಂಪುಕೋಟೆ ಬಳಿಯಲ್ಲಿ ಹೇಗೆ ಈ ಉಗ್ರ ಕಾರನ್ನ, i20 ಕಾರನ್ನ ಸ್ಫೋಟ ಮಾಡಿ 12 ಜನರ ಬಲಿ ಪಡೆದ್ನು, ಅದೇ ಮಾದರಿಯಲ್ಲೇ ಆದಂತಹ ಸ್ಫೋಟ. ಈಗ ನೌಗಾಂ ಸ್ಫೋಟದ ಬಗ್ಗೆ ತನಿಖೆ ತೀವ್ರ ಆಗ್ತಾ ಇದೆ. ಶ್ವಾನದಳ ಪೊಲೀಸರಿಂದ ಸ್ಥಳದಲ್ಲೇ ತೀವ್ರ ತಪಾಸಣೆ. ಈ ಸ್ಫೋಟ ಹೇಗಾಯ್ತು, ಠಾಣೆ ಬಳಿಯಲ್ಲೇ ಸ್ಫೋಟ ಆಗತ್ತೆ ಅಂತಂದ್ರೆ ಹೇಗೆ ನಡೀತು ಅನ್ನೋದ್ರ ಬಗ್ಗೆ ತನಿಖಾ ತಂಡ ಪರಿಶೀಲನೆ ಮಾಡ್ತಾ ಇದೆ. ಬಹಳ ದೊಡ್ಡ ಅನಾಹುತ, ಪೊಲೀಸರ ಜೀವವನ್ನ ಕೂಡ ಬಲಿ ಪಡೆದಿದೆ. 7 ಮಂದಿ ಈ ಸ್ಫೋಟದಲ್ಲಿ ಬಲಿಯಾಗಿದ್ದಾರೆ, 27 ಮಂದಿ ಗಾಯಗೊಂಡಿದ್ದಾರೆ. ಗಮನಿಸ್ತಾ ಇದ್ದೀವಿ ಸ್ಥಳದಲ್ಲಿ ಶ್ವಾನದಳ ಸೇರಿದಂತೆ ಪರಿಶೀಲನೆಗೆ ಬಂದಿರೋದನ್ನ. ವಾಹನಗಳು ಹೊತ್ತುರಿದ್ವು, ಠಾಣೆ ಬಳಿಯಲ್ಲೇ ಆದಂತಹ ಘಟನೆ. ಸೀಸ್ ಆದಂತಹ ಸ್ಫೋಟಕಗಳ ಪರಿಶೀಲನೆ ಸಂದರ್ಭದಲ್ಲಿ ಈ ಸ್ಫೋಟ ಸಂಭವಿಸಿದೆ ಅನ್ನೋದು ಸದ್ಯಕ್ಕಿರುವಂತಹ ಮಾಹಿತಿ. ಹೇಗಾಯ್ತು ಏನಾಯ್ತು ಅನ್ನೋದ್ರ ಬಗ್ಗೆ ಈಗ ತನಿಖೆ ಚುರುಕಾಗಿದೆ. ಸ್ಥಳದಲ್ಲಿ ತೀವ್ರ ತಪಾಸಣೆಯನ್ನು ನಡೆಸಲಾಗ್ತಾ ಇದೆ. ಫರೀದಾಬಾದ್ನಲ್ಲಿ ಯಾವ ಸ್ಫೋಟಕಗಳು ಪತ್ತೆಯಾದವೋ ಆ ಸ್ಫೋಟಕಗಳನ್ನ ಸೀಸ್ ಮಾಡಿ ಇಲ್ಲಿ ತಂದಿಡಲಾಗಿತ್ತು ಅನ್ನುವಂಥದ್ದು ಮಾಹಿತಿ. ಆ ಸ್ಫೋಟಕದ ಮಾದರಿಯ ಪರಿಶೀಲನೆ ವೇಳೆ ಈ ದುರ್ಘಟನೆ ಸಂಭವಿಸಿದೆ ಅನ್ನೋದು ಅನುಮಾನ. ಈ ನೌಗಾಂ ಠಾಣೆ ಇದೆಯಲ್ಲ, ಇದೇ ಉಗ್ರರ ಜಾಡನ್ನ ಹಿಡಿಯೋದಕ್ಕೆ ಮೊದಲ ಹೆಜ್ಜೆ ಇಟ್ಟಂಥದ್ದು. ಈ ಪೊಲೀಸರೇ ಆ ಪೋಸ್ಟರ್ಗಳನ್ನ ಸುಳಿವು ಸಿಕ್ಕ ತಕ್ಷಣ ಆಕ್ಟಿವ್ ಆಗ್ತಾರೆ. ಉಗ್ರ ವೈದ್ಯರ ಜಾಡು ಹಿಡಿದು ಹೊರಡ್ತಾರೆ. ಹಲವರನ್ನ ವಶಕ್ಕೆ ಪಡೆದು ಆ ಸ್ಫೋಟಕಗಳನ್ನೆಲ್ಲ ಕೂಡ ಸೀಸ್ ಮಾಡಿ ದೇಶಾದ್ಯಂತ ಸಂಭವಿಸಬಹುದಾದಂತಹ ಭಾರೀ ಅನಾಹುತವನ್ನ ತಪ್ಪಿಸೋದಕ್ಕೆ ಪ್ರಮುಖ ಕಾರಣನೇ ಈ ನೌಗಾಂ ಪೊಲೀಸ್ ಠಾಣೆಯ ಪೊಲೀಸರು. ಉಗ್ರರ ಜಾಡು ಪತ್ತೆ ಹಚ್ಚಿದಂತಹ ಠಾಣೆ ಇದು. ಆದ್ರೆ ಅಲ್ಲೇ ಈ ಬ್ಲಾಸ್ಟ್ ಆಗಿದೆ ಅಂತಂದ್ರೆ ಹೇಗಾಯ್ತು? ಅಮೋನಿಯಂ ನೈಟ್ರೇಟ್ ಏಕಾಏಕಿ ಸ್ಫೋಟಗೊಂಡದ್ದು ಹೇಗೆ? ಪರಿಶೀಲನೆ ಸಂದರ್ಭದಲ್ಲಿ ಆದಂತಹ ಅನಾಹುತನ ಇನ್ಯಾರ್ದಾರೋ ಕೈವಾಡ ಇದೆಯಾ? ಮುನ್ನೆಚ್ಚರಿಕೆ ವಹಿಸಲಿಲ್ವಾ? ಏನಾಯ್ತು ಅನ್ನೋದ್ರ ಬಗ್ಗೆ ಈಗ ಅನುಮಾನ ಇದೆ. ರಾತ್ರಿ 11:20ಕ್ಕೆ ಏಕಾಏಕಿ ಅಮೋನಿಯಂ ನೈಟ್ರೇಟ್ ಸ್ಫೋಟ ಆಗಿದೆ. ಆ ಸ್ಫೋಟದ ತೀವ್ರತೆಗೆ ನಾವಾಗಲೇ ಗಮನಿಸಿದ್ವಿ ದೃಶ್ಯಗಳಲ್ಲಿ. ಬೆಂಕಿ ಮುಗಿಲೆತ್ತರಕ್ಕೆ ಚಿಮ್ತು. ಅದರ ಪರಿಣಾಮ ಅಕ್ಕಪಕ್ಕ ಇದ್ದಂತಹ ಹಲವು ವಾಹನಗಳು ಸುಟ್ಟು ಭಸ್ಮ ಆಗಿದೆ. ಠಾಣೆ ಬಳಿಯಲ್ಲಿದ್ದಂತಹ ವಾಹನ ಅದು. ಅಲ್ಲಿದ್ದಂತಹ ಪೊಲೀಸರು ಕೂಡ ಬಲಿಯಾದರು. 7 ಮಂದಿ ಈ ಸ್ಫೋಟಕ್ಕೆ ಜೀವ ತೆತ್ತಿದ್ದಾರೆ. ವಾಹನಗಳು ಹೊತ್ತಿ ಉರಿದನ್ನ ನೋಡ್ತಾ ಇದ್ದೀವಿ. ರಾತ್ರಿ 11:20ಕ್ಕೆ ಸಂಭವಿಸಿದಂತಹ ಅನಾಹುತ ಇದು. ಅಮೋನಿಯಂ ನೈಟ್ರೇಟ್ ಎಷ್ಟು ಅಪಾಯಕಾರಿ ಅನ್ನೋದಕ್ಕೆ ನಾವು ಸ್ಫೋಟ ನೋಡಿದ್ದೀವಿ. ಕೆಂಪುಕೋಟೆಯ ಬಳಿಯಲ್ಲಿ ನಡೆದಂತಹ ಘಟನೆ. 2 ದೃಶ್ಯ ನೋಡ್ತಾ ಇದ್ದೀವಿ. ಒಂದು ಕಡೆ ಸ್ಫೋಟ, 11:20ಕ್ಕೆ ರಾತ್ರಿ ಸಂಭವಿಸಿದಂತಹ ಅನಾಹುತ. ಅದರಲ್ಲಿ 7 ಮಂದಿ ಮೃತಪಟ್ಟರೆ 27 ಮಂದಿ ಗಾಯ ಆಗಿರೋದು. ಆ ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ಕೊಡಲಾಗ್ತಾ ಇದೆ. ಚಿಕಿತ್ಸೆ ದೃಶ್ಯ ನೋಡ್ತಾ ಇದ್ದೀವಿ. ದೆಹಲಿಯಲ್ಲಾದದ್ದು ಸಾಲದು ಅಂತ ಈಗ ಮತ್ತೊಂದು ಅನಾಹುತ ಆಗಿರೋದು ನಿಜಕ್ಕೂ ದುರಂತ. ಅದರಲ್ಲೂ ಈ ರೀತಿ ಠಾಣೆ ಬಳಿಯಲ್ಲೇ ಸ್ಫೋಟ ಆಗತ್ತೆ ಅಂತಂದ್ರೆ ಹೇಗಾಯ್ತು ಈ ಅನಾಹುತ? ಸ್ಫೋಟಕಗಳನ್ನ ಸಂಗ್ರಹಿಸಿಡ್ತಾರೆ, ಅದನ್ನ ಸೀಸ್ ಮಾಡಲಾಗತ್ತೆ. ಅದನ್ನ ತಗೊಂಡು ಬಂದಾಗ ಮುನ್ನೆಚ್ಚರಿಕೆ ವಹಿಸಲಿಲ್ವಾ ಅಥವಾ ಅಲ್ಲೇನಾದ್ರೂ ಅನಾಹುತ ಆಯ್ತಾ? ಪರಿಶೀಲನೆ ಸಂದರ್ಭದಲ್ಲಿ ಆದದ್ದ? ಹತ್ತಾರು ಅನುಮಾನ.